ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ದ ಸೆಷನ್. ಫ್ರೆಂಡ್ಸ್, ಇವತ್ತು 7ನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹ ಕೃತಿಕಾರರ ಪರಿಚಯದ ಬಗ್ಗೆ ಅಭ್ಯಾಸ ಮಾಡೋಣ. ಮೊದಲನೆಯದಾಗಿ KS ನಿಸಾರ್ ಅಹಮದ್. ಇವರು ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ಇವರ ಹುಟ್ಟೂರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ. ಇವರು ಜನಿಸಿದ್ದು ಫೆಬ್ರವರಿ 5, 1936ರಲ್ಲಿ. ಇವರು ವಿವಿಧ ಸರ್ಕಾರಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳನ್ನ ನೋಡಿದ್ರೆ ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸಂಜೆ 5ರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ನವೋಲ್ಲಾಸ, ಅಚ್ಚುಮೆಚ್ಚು, ಇದು ಬರೀ ಬೆಡಗಲ್ಲೋ ಅನ್ನ ಮುಂತಾದ ಮಹತ್ವದ ಕೃತಿಗಳನ್ನ ರಚಿಸಿದ್ದಾರೆ. ಹಾಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಈ ತರಹದ ಹಲವಾರು ಪುರಸ್ಕಾರಗಳು ಲಭಿಸಿವೆ. ನಿತ್ಯೋತ್ಸವ ಕವಿತೆ ಇವರ ಪ್ರಸಿದ್ಧ ಕವಿತೆಯಾಗಿದೆ. ಇದು 7ನೇ ತರಗತಿ ಪಠ್ಯ ಪುಸ್ತಕದಲ್ಲಿರುವಂತಹ ಮಾಹಿತಿಯಾಗಿದೆ. ಫ್ರೆಂಡ್ಸ್, ಇತ್ತೀಚಿನ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿದ್ರೆ ಬಹಳ ಹೈ ಲೆವೆಲ್ ಕ್ವಶನ್ಸ್ ಗಳನ್ನ ತೆಗಿತಿದ್ದಾರೆ, ಟಫ್ ಕ್ವಶನ್ಸ್ ಗಳನ್ನ ಕೇಳ್ತಿದ್ದಾರೆ. ಸೊ ನಾವು ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ರೆ ಒಳ್ಳೆಯದು. ಸೊ ಅದಕ್ಕಾಗಿ ನಾನು ರೆಫರೆನ್ಸ್ ಬುಕ್ ನಲ್ಲಿರುವಂತಹ ಮಾಹಿತಿಯನ್ನು ಕೂಡ ತೆಗೆದುಕೊಂಡು ಬಂದಿದ್ದೀನಿ. ಅದರಲ್ಲಿರುವಂತಹ ಮಾಹಿತಿಯನ್ನು ಕೂಡ ಅಭ್ಯಾಸ ಮಾಡೋಣ. KS ನಿಸಾರ್ ಅಹಮದ್ ಇವರು ಜನಿಸಿದ್ದು 1936, ನಿಧನ ಹೊಂದಿದ್ದು 2020. ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯವರು. ತಂದೆ ಶೇಖ್ ಹೈದರ್, ತಾಯಿ ಹಮೀದಾ ಬೇಗಂ. ಇವರು ಭೂಗರ್ಭ ಶಾಸ್ತ್ರದಲ್ಲಿ ಪದವಿಯನ್ನ ಪಡೆದಿದ್ದಾರೆ. ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಕನ್ನಡ ಸಾಹಿತ್ಯ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನವ್ಯ ಮತ್ತು ನವೋದಯ ಸಾಹಿತ್ಯದಲ್ಲಿ ಕವಿತೆಗಳನ್ನ, ಕಾವ್ಯಗಳನ್ನ ರಚಿಸಿದ್ದಾರೆ. ಇವರ ಪ್ರಮುಖ ಕವನ ಸಂಕಲನಗಳು ಯಾವುವೆಂದ್ರೆ ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸುಮುಹೂರ್ತ, ಸಂಜೆ 5ರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ಸ್ವಯಂ ಸೇವೆಯ ಗಿಳಿಗಳು, ಅನಾಮಿಕ ಆಂಗ್ಲರು, ಬಹಿರಂತರ, ನವೋಲ್ಲಾಸ, ಆಕಾಶಕ್ಕೆ ಸರಹದ್ದುಗಳಿಲ್ಲ, 65ರ ಐಸಿರಿ. ಇವು ಪ್ರಮುಖ ಕವನ ಸಂಕಲನಗಳಾಗಿವೆ. ಹಾಗೆ ವಿಮರ್ಶಾ ಕೃತಿ ಯಾವುದೆಂದ್ರೆ ಇದು ಬರೀ ಬೆಡಗಲ್ಲೋ ಅನ್ನ, ವೈಚಾರಿಕ ಸಾಹಿತ್ಯ, ಮನದೊಂದಿಗೆ ಮಾತುಕತೆ, ಅಚ್ಚುಮೆಚ್ಚು, ಹಿರಿಯರು ಹರಸಿದ ಹೆದ್ದಾರಿ, ವಿಚಾರ ವಿಹಾರ. ಹಾಗೆ ಅನುವಾದ ಕೃತಿಗಳನ್ನ ಯಾವುವೆಂದರೆ ಅನುವಾದ ಕೃತಿಗಳು ಎ ಮಿಡ್ ಸಮರ್ ನೈಟ್ ಸ್ಟ್ರೀಮ್ ಮತ್ತು ವತೇಲ, ಇವು ಅನುವಾದ ಕೃತಿಗಳು. ಇವರು ಬಹಳಷ್ಟು ಗ್ರಂಥಗಳಿಗೆ ಸಂಪಾದಕರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಹಕ್ಕಿಗಳು, ಶಿಲೆಗಳು, ಖನಿಜಗಳು, ಬರ್ಡ್ಸ್, ರಾಕ್, ಆಂಡ್ಸ್, ಇನ್ನು ಮುಂತಾದ ಹಲವಾರು ಗ್ರಂಥಗಳಿಗೆ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗೆ ಇವರ ಜನಪ್ರಿಯ ಕವಿತೆಗಳು ಯಾವುವೆಂದರೆ ಕುರಿಗಳು ಸಾರ್ ನಾವು ಕುರಿಗಳು, ಜೋಗದ ಸಿರಿ ಬೆಳಕಿನಲ್ಲಿ, ತಾಯೇ ನಿನಗೆ, ನಿತ್ಯೋತ್ಸವ, ಇವು ಕವಿತೆಗಳು. ಇವರಿಗೆ 1978ರಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷದಲ್ಲಿ ಇವರ ಹಕ್ಕಿಗಳು ಎಂಬ ಪುಸ್ತಕಕ್ಕೆ NCERTಯ ರಾಷ್ಟ್ರೀಯ ಬಹುಮಾನ, ಹಾಗೆ ಹೆಜ್ಜೆ ಗುರುತು ಕೃತಿಗೆ ಸೋವಿಯತ್ ಲ್ಯಾಂಡ್ ನೆಹರು ಅಂತಾರಾಷ್ಟ್ರೀಯ ಪುರಸ್ಕಾರ ಲಭಿಸಿದೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವಿಶ್ವ ಮಾನವ ಪ್ರಶಸ್ತಿ, ಸದ್ಭಾವನಾ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, 2017ರಲ್ಲಿ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ. ಇವರು ಶಿವಮೊಗ್ಗದಲ್ಲಿ ನಡೆದಂತಹ 73ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದು, ಇದು ನಡೆದಿದ್ದು 2007ರಲ್ಲಿ. ಇದಿಷ್ಟು ಮಾಹಿತಿ KS ನಿಸಾರ್ ಅಹಮದ್ ಅವರದು. ಮುಂದಿನ ಕವಿ ಚಂದ್ರಶೇಖರ್ ಕಂಬಾರ್. ಇವರು 1937ರಲ್ಲಿ ಬೆಳಗಾವಿ ಜಿಲ್ಲೆಯ ಗೋಡ್ಗೇರಿ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ರು. ಕವಿ, ಜನಪದ ವಿದ್ವಾಂಸ, ನಾಟಕಕಾರ, ಕಾದಂಬರಿಕಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿದ್ದಾರೆ. ಇವರ ಪ್ರಮುಖ ಕೃತಿಗಳು ಯಾವುವೆಂದರೆ ಹೇಳತೇನ ಕೇಳ, ಬೆಳ್ಳಿ ಮೀನು, ತಕರಾರಿನವರು, ಚಕೋರಿ, ಋಷ್ಯಶೃಂಗ, ಕಾಡು ಕುದುರೆ, ಸಿರುಸಂಪಿಗೆ, ಹುಲಿಯ ನೆರಳು, ಮಹಾಮಾಯಿ, ಅಲಿಬಾಬಾ ಮತ್ತು 40 ಕಳ್ಳರು, ಜೋಕುಮಾರ ಸ್ವಾಮಿ ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೂ ಕೂಡ ಹಲವು ಪ್ರಶಸ್ತಿಗಳು ಲಭಿಸಿವೆ. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ, ಕೇರಳದ ಕುಮಾರನ್ ಆಶ್ರಮ್ ಪ್ರಶಸ್ತಿಗಳು ಲಭಿಸಿವೆ. ಇದು ಕೂಡ 7ನೇ ತರಗತಿ ಪಠ್ಯಪುಸ್ತಕದಲ್ಲಿರುವಂತಹ ಮಾಹಿತಿ. ಇನ್ನು ರೆಫರೆನ್ಸ್ ಬುಕ್ ನಲ್ಲಿರುವಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಚಂದ್ರಶೇಖರ್ ಕಂಬಾರ್ ಇವರು ಜನಿಸಿದ್ದು 1937ರಲ್ಲಿ. ಇವರು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಗೋಡ್ಗೇರಿಯವರು. ಇವರು ಪ್ರಸಿದ್ಧ ಕವಿ, ನಾಟಕಕಾರ, ಜಾನಪದ ತಜ್ಞ, ನಟರಾಗಿ, ಕಲಾವಿದರಾಗಿ, ಚಲನಚಿತ್ರ ನಿರ್ದೇಶಕರಾಗಿ, ಗಾಯಕರಾಗಿ ಮತ್ತು ವಿಶ್ವವಿದ್ಯಾಲಯದ
ಪ್ರಥಮ ಕುಲಪತಿಯಾಗಿ ಕೆಲಸ ಮಾಡಿದ್ದಾರೆ 1992ರಲ್ಲಿ. ಇವರು ದಿ ಒರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಕನ್ನಡ ಲಿಟರೇಚರ್ ಎಂಬ ವಿಷಯದ ಬಗ್ಗೆ ಸಂಶೋಧನೆ ನಡೆಸಿ PhD ಪದವಿಯನ್ನು ಅಮೆರಿಕಾದ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಪಡೆದಿದ್ದಾರೆ. ಇವರು ಕೂಡ 2019 ಜನವರಿಯಲ್ಲಿ ಧಾರವಾಡದಲ್ಲಿ ನಡೆದಂತಹ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ಇವರ ಕವನ ಸಂಕಲನಗಳು ಯಾವುವೆಂದರೆ ಮುಗುಳು, ಹೇಳತೇನ ಕೇಳ, ತಕರಾರಿನವರು, ಸಾವಿರದ ನೆರಳು, ಬೆಳ್ಳಿ ಮೀನು, ಅಕ್ಕುಕ್ಕು ಇವರ ಪ್ರಮುಖ ಕವನ ಸಂಕಲನಗಳು. ಹಾಗೆ ನಾಟಕಗಳನ್ನ ನೋಡೋದಾದ್ರೆ ಚಾಳೇಶ ಮತ್ತು ನಾರ್ಸಿಸ, ಬೆಂಬತ್ತಿದ ಕಣ್ಣು, ಪುಷ್ಪರಾಣಿ, ಹುಲಿಯ ನೆರಳು, ಬೆಪ್ಪು ತಕ್ಕಡಿ, ಬೋಳೇಶಂಕರ, ತುಕ್ರನ ಕನಸು, ಸಿರಿಸಂಪಿಗೆ, ಜೋಕುಮಾರಸ್ವಾಮಿ, ಅಂಗಿ ಮ್ಯಾಲಂಗಿ, ಕಿಟ್ಟಿಯ ಕತೆ, ಜಯಸಿದ್ಧ ನಾಯಕ, ಅಲಿಬಾಬಾ, ಕಾಡು ಕುದುರೆ. ಈ ಕಾಡು ಕುದುರೆ ನಾಟಕಕ್ಕೆ 1978ರಲ್ಲಿ ರಾಷ್ಟ್ರ ಪ್ರಶಸ್ತಿ ಲಭಿಸಿದೆ. ನಾಯಿ ಕತೆ, ಖರೋಖರ, ಮತಾಂತರ, ಹರಕೆಯ ಕುರಿ ಇವು ಪ್ರಮುಖ ನಾಟಕಗಳಾಗಿವೆ. ಇನ್ನು ಕಾದಂಬರಿಗಳನ್ನ ನೋಡೋದಾದ್ರೆ ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, GK ಮಾಸ್ತರ್, ಪ್ರಣಯ ಪ್ರಸಂಗ ಇವು ಕಾದಂಬರಿಗಳು. ಇವರ ಖಂಡಕಾವ್ಯ ಮಹಾಕಾವ್ಯ ಚಕೋರಿ. ಚಂದ್ರಮಾಂಚಿಕೆ ಬಾ ಚಕೋರಿ ಅನ್ನೋದು ಕುವೆಂಪು ಅವರ ಕೃತಿಯಾಗಿದೆ. ಚಕೋರಿ ಮಹಾಕಾವ್ಯ ಚಂದ್ರಶೇಖರ್ ಕಂಬಾರ್ ಅವರದು. ಇವರ ಜನಪದ ಸಂಗ್ರಹಗಳು ಯಾವುವೆಂದ್ರೆ ನನಬಳಗ, ಉತ್ತರ ಕರ್ನಾಟಕದ ಜನಪದ, ರಂಗಭೂಮಿ, ಬಯಲಾಟಗಳು, ಸಂಗ್ಯಾಬಾಳ್ಯ, ಲಕ್ಷಾಪತಿ ರಾಜನ ಕತೆ, ಮಾತಾಡೋ ಲಿಂಗವೇ, ಬೇಡರ ಹುಡುಗ ಮತ್ತು ಗಿಳಿ, ಕಾಸಿಗೊಂದು ಸೇರು, ನಮ್ಮ ಜಾನಪದ ಇವು ಜಾನಪದ ಸಂಗ್ರಹಗಳು. ಇವರು ಭಾರತೀಯ ಭಾಷೆಗಳಲ್ಲಿಯೇ ಮೊಟ್ಟ ಮೊದಲನೆಯದಾದ ಕನ್ನಡ ಜಾನಪದ ವಿಶ್ವಕೋಶವನ್ನ ಸಂಪಾದಿಸಿದ್ದಾರೆ. ಇವರಿಗೆ ಯಾವ ಒಂದು ಪುಸ್ತಕಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಅಂದ್ರೆ ತಕರಾರಿನವರು, ಜಯಸಿದ್ಧ ನಾಯಕ, ಸಿಂಗಾರವ್ವ ಮತ್ತು ಅರಮನೆ, ಬೇಡರ ಹುಡುಗ ಮತ್ತು ಗಿಳಿ ಈ ಪುಸ್ತಕಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜೋಕುಮಾರಸ್ವಾಮಿ ನಾಟಕಕ್ಕೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ, ಸಿರಿಸಂಪಿಗೆ ಎಂಬ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1991ರಲ್ಲಿ ಲಭಿಸಿದೆ. ಜಯಸಿದ್ಧ ನಾಯಕ ನಾಟಕಕ್ಕೆ ವರ್ಧಮಾನ ಪ್ರಶಸ್ತಿ, ಸಾವಿನ ನೆರಳು ಕವನಕ್ಕೆ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿಗಳು ಲಭಿಸಿವೆ. ಹಾಗೆ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ 1983ರಲ್ಲಿ, ಪಂಪ ಪ್ರಶಸ್ತಿ, ಕಬೀರ್ ಸಮ್ಮಾನ್ ಪ್ರಶಸ್ತಿ 2002ರಲ್ಲಿ, ಕರ್ನಾಟಕದ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇವರ ಹಲವಾರು ಕೃತಿಗಳಿಗೆ ಚಲನಚಿತ್ರವೆಂದು ಅತ್ಯುತ್ತಮ ಚಿತ್ರವೆಂದು ಹೆಸರು ಪಡೆದಿವೆ. ಅವುಗಳಲ್ಲಿ ಋಷ್ಯಶೃಂಗ, ಕಾಡು ಕುದುರೆ, ಹರಕೆಯ ಕುರಿ, ಸಿಂಗಾರವ್ವ ಅತ್ಯುತ್ತಮ ಚಿತ್ರಗಳೆಂದು ಹೆಸರುವಾಸಿಯಾಗಿವೆ. ಸಿಂಗಾರವ್ವ ಈ ಒಂದು ಅತ್ಯುತ್ತಮ ಚಿತ್ರವೆಂದು ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದೆ 2003ರಲ್ಲಿ. ಸಿಂಗಾರವ್ವ ಅತ್ಯುತ್ತಮ ಚಿತ್ರವೆಂದು ರಾಷ್ಟ್ರ ಪ್ರಶಸ್ತಿ ಪಡೆದಿದೆ 2003ರಲ್ಲಿ. ಇವರು 2010ನೇ ಸಾಲಿನ 46ನೇ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಈ ಮೂಲಕ ಕನ್ನಡ ಭಾಷೆಗೆ 8ನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಂತಾಗಿದೆ ಸಮಗ್ರ ಸಾಹಿತ್ಯ ಕೃತಿಗೆ. ಇದಿಷ್ಟು ಇವತ್ತಿನ ಸೆಷನ್. ಮುಂದಿನ ಸೆಷನ್ ನಲ್ಲಿ ಮತ್ತಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಈ ಒಂದು ಸೆಷನ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.